ನಮಸ್ತೆ. ಇವತ್ತು ಬಾಳೆಹಣ್ಣಿನಿಂದ ಹಲ್ವ ಮಾಡುವುದನ್ನು ತೋರಿಸ್ತೇನೆ. ತುಂಬ ರುಚಿಯಾದ ಈ ಹಲ್ವ ಒಂದು ವಾರ ಇಟ್ಟರೂ ಏನೂ ಆಗೋದಿಲ್ಲ. ಇದಕ್ಕೆ ನಾನು ಪುಟ್ಟ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆ 20 ಹಣ್ಣನ್ನು ತಗೊಂಡಿದ್ದೇನೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸರಲ್ಲಿ ಪೇಸ್ಟ್ ಮಾಡಿಕೊಂಡೆ. 1 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೇನೆ. ದಪ್ಪ ತಳದ ಬಾಣಲೆಗೆ ಈ ಬಾಳೆಹಣ್ಣು ರುಬ್ಬಿದ್ದು ಮತ್ತು ಸಕ್ಕರೆಯನ್ನು ಹಾಕಿ ಗೊಟಾಯಿಸಬೇಕು. ಇದರಲ್ಲಿ ಮೇಯ್ನ್ ಇರುವುದೇ ಈ ಕೆಲಸ. ತುಂಬ ಹೊತ್ತು ಹಿಡಿತದೆ. ಹೆಚ್ಚು ಕಮ್ಮಿ 1 ಗಂಟೆವರೆಗೆ ಬೇಕಾಗ್ತದೆ ಫುಲ್ ಗಟ್ಟಿಯಾಗಿ ಹಲ್ವ ಕನ್ಸಿಸ್ಟೆನ್ಸಿ ಬರಲಿಕ್ಕೆ. ಮುಚ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿತದೆ. ಮಧ್ಯ ಮಧ್ಯ ತುಪ್ಪವನ್ನು 1-2 ಚಮಚ ಸೇರಿಸ್ಕೊಳ್ತಾ ಮಗ್ಚಬೇಕು. ಈ ಸ್ವೀಟ್ ಮಾಡಲಿಕ್ಕೆ ತುಂಬ ಪೇಷನ್ಸ್ ಬೇಕು. ಆದರೆ ಕೊನೆಯಲ್ಲಿ ಬರ್ಫಿ ತಯಾರಾದ್ರ ಮೇಲೆ ತಿನ್ನುವಾಗ ಅಷ್ಟು ಖುಷಿ ಆಗ್ತದೆ. ತುಂಬ ರುಚಿಯಾಗಿರ್ತದೆ ಇದು. ಬಾಳೆಹಣ್ಣು ತುಂಬ ಮನೆಯಲ್ಲಿ ಆದಾಗ ಅದನ್ನು ಬರೀ ರಸಾಯನ ಮಾಡೋದು ಅಥವಾ ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿಂದರೂ ಖಾಲಿ ಆಗೋದಿಲ್ಲ. ಈ ರೀತಿ ಗಳಿಯಾದ ಹಣ್ಣನ್ನು ಹಲ್ವ ಮಾಡಿ ಇಟ್ಕೊಂಡ್ರೆ 1 ವಾರ ಆದರೂ ಹಾಳಾಗೋದಿಲ್ಲ. ಈ ರೀತಿ ಗಟ್ಟಿಯಾಗಿ ಬರ್ತದೆ ಅದು. ಕೊನೆಗೆ ತಳ ಬಿಡ್ತಾ ಬಣ್ಣನೂ ಡಾರ್ಕ್ ಬ್ರೌನ್ ಆಗ್ತದೆ, ಚಾಕ್ಲೇಟ್ ಕಲರ್. ಅಲ್ಲಿವರೆಗೆ ಅದನ್ನು ಮಗ್ಚಬೇಕು. ಈಗ ಫುಲ್ ತಳ ಬಿಟ್ಟಿದೆ, ಒಂದು ಮುದ್ದೆ ಥರ ಆಗಿ. ಒಂದು ಟ್ರೇಗೆ ತುಪ್ಪವನ್ನು ಸವರ್ಕೊಂಡು ಅದಕ್ಕೆ ಈ ಮಿಶ್ರಣವನ್ನು ಹಾಕಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಸಂಪೂರ್ಣ ತಣ್ಣಗಾದ್ರ ಮೇಲೆ ಅದನ್ನು ಕಟ್ ಮಾಡಬೇಕು. ಯಾವ ಶೇಪ್ ಬೇಕಾದರೂ ಮಾಡ್ಬೋದು. ನಾನು ಚೌಕ ಶೇಪಲ್ಲಿ ಕತ್ತರಿಸಿದೆ. ಕರೆಕ್ಟಾಗಿ ಪೀಸಸ್ ಬರ್ತದೆ, ಏನೂ ಮಿಸ್ಟೇಕ್ ಆಗೋದಿಲ್ಲ. ಒಮ್ಮೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಂಗಡಿಯಲ್ಲಿ ಸಿಗೋದಕ್ಕಿಂತ ರುಚಿಯಾಗಿರ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಒತ್ತಿ, ಶೇರ್ ಮಾಡಿ. ಥ್ಯಾಂಕ್ ಯು.